ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ವಾಮಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ಆರ್ ಕುಕಿಂಗ್ ಸ್ಪೆಷಲ್ ಸಿಂಪಲ್ ಆಗಿ ಯಾವ ತರ ಚಿಕನ್ ಬಿರಿಯಾನಿ ಮಾಡೋದು ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಸಿಂಪಲ್ ಆಗಿ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಅದಕ್ಕೆ ಬೇಕಾಗಿರೋ ಐಟಮ್ಮು ಚಿಲ್ಲಿ ಪೌಡ್ರು, ಗರಂ ಮಸಾಲ, ಧನಿಯಾ ಪೌಡ್ರು, ಬಿರಿಯಾನಿ ಮಸಾಲ ಎಲ್ಲ 2 ಸ್ಪೂನು, ಚಿಲ್ಲಿ ಪೌಡ್ರು 3 ಸ್ಪೂನು, ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಇಷ್ಟು 1 kg ಚಿಕನ್ ಬಿರಿಯಾನಿ ಮಾಡ್ತಿರೋದು. ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಳ್ಳಿ, ಪರ್ಫೆಕ್ಟ್ ಆಗಿರ್ತದೆ. ಸ್ವಲ್ಪ ನಂದಿನಿ ತುಪ್ಪ ಆಪ್ಷನಲ್ಲು, ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಬಿರಿಯಾನಿ ಐಟಮ್ಸು ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸ್ತೂರಿ ಮೆಥಿ ಎಲ್ಲನೂ ಹಾಕೊಂಡು ಫ್ರೈ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೋಬೇಕು. ಒಂದು 2 ರಿಂದ 3 ಈರುಳ್ಳಿ, ಹಂಗೆ ಟೊಮೊಟೊ 2 ಟೊಮೊಟೊ ದಪ್ಪದು ಕಟ್ ಮಾಡಿ ಹಾಕೋಬೇಕು. ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು, ಕಟ್ ಮಾಡಿ ಹಾಕೊಂಡ್ರು ಚೆನ್ನಾಗಿರ್ತದೆ. ಆಮೇಲೆ ಕೊತ್ತಂಬರಿ, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. 1.5 ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು, ಜಾಸ್ತಿ ಹಾಕೊಂಡ್ರೆ ಕೈ ಬಂದ್ಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನ್ ವೆಜ್ ಐಟಮ್ಸ್ಗೆಲ್ಲ ಸ್ವಲ್ಪ ಜಾಸ್ತಿನೇ ಇದ್ರೆ ಚೆನ್ನಾಗಿರ್ತದೆ. 1 kgಗೆ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು. ಹಂಗೆ ನೆಕ್ಸ್ಟು 1 kg ಚಿಕನ್ ಹಾಕೋತಿದ್ದೀನಿ. 1 kg ಚಿಕನ್ಗೆ 1 kg ರೈಸ್ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿರ್ತದೆ. ನೀವು 3/4 kg ಬೇಕಾದ್ರೆ ಹಾಕೋಬಹುದು. ಇದರಲ್ಲಿ ಒಂದು 6 ರಿಂದ 7 ಸೀಟು ತುಂಬಾ ಹೊಟ್ಟೆ ತುಂಬಾ ತಿನ್ಬೋದು. ಕುಕ್ಕರ್ದು ಮಾಡಿದ್ರೆ ತುಂಬಾ ಸಿಂಪಲ್ ಆಗಿ ವಿಸಿಲ್ ಹೊಡಿಸ್ಬಿಡ್ಬೋದು. ನೀವು ಪಾತ್ರೆಯಲ್ಲಿ ಮಾಡಿದ್ರೆ ದಮ್ಮೆಲ್ಲ ಕಟ್ಟಬೇಕು. ನೋಡಿ, ಮಸಾಲ ಐಟಮ್ಸ್ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಹಾಕೋತಿದ್ದೀನಿ. ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು, ಬಿರಿಯಾನಿ ಪೌಡರು, ಹಾಗೆ ಸ್ವಲ್ಪ ಗರಂ ಮಸಾಲ ಎಲ್ಲಾನು ಹಾಕೋಬೇಕು. ಹಾಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಅಕ್ಕಿ ಬುಲೆಟ್ ರೈಸ್ ತಗೊಳ್ಳಿ, ಇಲ್ಲಾಂದ್ರೆ ಜೀರಾ ರೈಸು ಬುಲೆಟ್ ರೈಸ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರ್ತದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವ ತರ ಇತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನು ಐಟಮ್ ಬೇಕು ಅಂತ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತದೆ. 1:2 ಅಂದ್ರೆ 1 kgಗೆ 2 ಲೀಟರ್ ಅಷ್ಟು ನೀರು ಹಾಕೋಬೇಕು. ಇಲ್ಲಾಂದ್ರೆ ನೀವು ಮೆಜರ್ಮೆಂಟ್ ಅಲ್ಲಿ ಮಾಡ್ತೀನಿ ಅಂದ್ರೆ ಒಂದು ಪಾತ್ರೆಗೆ ಅಳತೆ ಮಾಡ್ಕೊಂಡು ಆ ಪಾತ್ರೆಯಲ್ಲಿ 1ಕ್ಕೆ 2 ಅಷ್ಟು ನೀರು ಹಾಕೊಳ್ಳಿ, ಪರ್ಫೆಕ್ಟ್ ಆಗಿರ್ತದೆ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಮೊಸರು ಹಾಕೊಳ್ಳಿ. ಮೊಸರೆಲ್ಲ ಹಾಕೊಂಡು ಈ ತರ ಕುದಿ ಬಂದ್ಮೇಲೆ ಅಕ್ಕಿ ಹಾಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ದಮ್ ಹಾಕ್ಬಿಟ್ಟು 2 ವಿಸಿಲ್ ಹೊಡಿಸಿ ಸಾಕು. ಜಾಸ್ತಿ ಹೊಡಿದ್ರೆ ಮುದ್ದೆ ಆಗ್ಬಿಡ್ತದೆ. ನೋಡಿ, 2 ವಿಸಿಲು ಆಗೈತೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸಲ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬಾ ಸೂಪರ್ ಆಗಿತ್ತು. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ. ನೋಡಿ, ತುಂಬಾ ಉದುರಾಗಿ ಬಂದಿದೆ, ಸಖತ್ತಾಗೈತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರ ವಿಡಿಯೋಸ್ಗಳಿಗಾಗಿ ನನ್ನ ಅಕೌಂಟ್ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.